ಇಲ್ಲ ಗೈಸ್, ಇವತ್ತು ಮತ್ತೆ ಹೊಸ ವೀಡಿಯೋಗೆ ಸುಸ್ವಾಗತ. ಇವತ್ತು ಜರ್ನಿ ಬಂದ್ಬಿಟ್ಟು ಬೆಂಗಳೂರು ಟು ರಾಯಚೂರು, ಮೈಸೂರು ಟು ರಾಯಚೂರು ಅಂತ. ಇದು ಹೊಸ ಟ್ರಾವೆಲ್ಸ್ ಸ್ಟಾರ್ಟ್ ಆಗಿರೋದು, ಶ್ರೀಲಕ್ಷ್ಮಿ ಟ್ರಾವೆಲ್ಸ್ ಅಂತ. ಭಾರತ್ ಬೆಂಚ್ ಸ್ಲೀಪರ್ MG ಬಾಡಿ, ಭಾರತ್ ಬೆಂಚು 36 ಸ್ಲೀಪರು. ಡ್ರೈವರ್ ಇದ್ದಾರೆ, ಡ್ರೈವರ್ ಜೊತೆ ಇಂಟರ್ವ್ಯೂ ಮಾಡೋಣ. ಬನ್ನಿ ಗೈಸ್, ಇವಾಗ ಡ್ರೈವರ್ ಜೊತೆ ಇಂಟರ್ವ್ಯೂ ಮಾಡೋಣ. ಅಣ್ಣ, ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅಣ್ಣ ನಿಮಗೆ? ನನಗೆ 15 ಇಯರ್ಸ್, 15 ವರ್ಷ. ಈ ಗಾಡಿ ಸ್ಟಾರ್ಟ್ ಆಗಿ ಎಷ್ಟು ದಿವಸ ಆಯ್ತಣ್ಣ? ಗಾಡಿ ಸ್ಟಾರ್ಟ್ ಆಗಿ 20 ಡೇಸ್ ಆಗುತ್ತೆ, 20 ದಿನ. ರೆಗ್ಯುಲರ್ ರೂಟ್ ಅಣ್ಣ? ಹೌದಣ್ಣ. ರೂಟ್ ಯಾವುದು? ರೂಟು ಹುಣಸೂರು, ಮೈಸೂರು, ಬೆಂಗಳೂರು, ಅನಂತಪುರಂ, ಗುತ್ತಿ ಮತ್ತು ರಾಯಚೂರು. ಓಕೆ ಅಣ್ಣ. ಗಾಡಿದು ಫ್ಯೂಚರ್ಸ್ ಹೆಂಗಿದೆ ಅಣ್ಣ? ಗಾಡಿ ಫ್ಯೂಚರ್ ಸೂಪರ್ ಆಗಿದೆ ಅಣ್ಣ. ಹಾಂ, ಡ್ರೈವಿಂಗ್ಗೆ ಒಳ್ಳೆ ಸೇಫ್ ಡ್ರೈವಿಂಗ್ ಮಾಡ್ಬೋದು. ಹಾಂ, ಗಾಡಿ ತುಂಬ ಡ್ರೈವರ್ಗೆ ಒಳ್ಳೆ ಮಜಾ ಇರ್ತದೆ ಡ್ರೈವಿಂಗ್ ಮಾಡೋಕ್ಕೆ. ಹಾಂ, ಸಕ್ಕತ್ತಾಗಿದೆ ಗಾಡಿ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಗೈಸ್ ಬನ್ನಿ, ಈಗ 2+1 ಇಂಟೀರಿಯರ್ಸ್ ನೋಡೋಣ ಸ್ಲೀಪರ್ದು. ಅವರು ಶ್ರೀಲಕ್ಷ್ಮಿ ಟ್ರಾವೆಲ್ಸಿಂದ ಪಿಲ್ಲೋಸ್ ಕೊಟ್ಟಿದ್ದಾರೆ, ಮತ್ತು ಬ್ಯಾಕ್ ರೆಸ್ಟ್ ಇದೆ, ಚಾರ್ಜಿಂಗ್ ಓರ್ಡರ್ ಇದೆ, ರೀಡಿಂಗ್ ಲೈಟ್ ಇದೆ, ಚಾರ್ಜರ್ ಇದೆ, ಓರ್ಡರ್ ಇದೆ. ಇದು ಅಪ್ಪರ್ ಬರ್ತು, ಮತ್ತು ಇಲ್ಲೊಂದು AC ವೆಂಟ್ಸ್ ಇದೆ, ಮತ್ತು ಇಲ್ಲೊಂದು AC ವೆಂಟ್ಸ್ ಇದೆ. ಕೆಳಗಡೆ ಸೇಮ್ ಸಿಂಗಲ್ ಬರ್ತಲ್ಲ, ಸೇಮ್ ಆ್ಯಸ್ ಪರ್ ಚಾರ್ಜರು, ಓರ್ಡರು, ಎಮರ್ಜೆನ್ಸಿ ಹ್ಯಾಮರು, ಚಾರ್ಜರ್, ಓರ್ಡ್ರು, ಲಗೇಜ್ ರ್ಯಾಕು, ಇದು ಎಲ್ಲ ಇದೆ ನೋಡಿ. ಸೇಮ್ ಆ್ಯಸ್ ಲೋವರ್ ಬರ್ತು. ಇದರಲ್ಲಿ ಲೋವರ್ ಬರ್ತಲ್ಲ ಸೇಮ್ ಇದೆ. ಬ್ಲ್ಯಾಂಕೆಟ್ ಪ್ರೊವೈಡ್ ಮಾಡ್ತಾರೆ ನೋಡಿ ಅವರೇ. ಓಕೆ, ಸೀಟ್ ಎಲ್ಲ ಬಂದಿದೆ. ನಾವು ನನ್ನ ನೋಡಿದ್ರೆ ಯಾರೋ ಗೊತ್ತಿರಲ್ಲ ಅವರು.
ಗಾಡಿಲೆ ಮಳೆ ಬರ್ಲಿ ಅಲ್ಲಿ ಕುಂಟಿ ಅಲ್ಲಿ ಅರ್ಥ ಮಾಡ್ಕೋ ನೀನು ಹೆಂಗೂ ಮಾಡಕ್ಕಾಗಲ್ಲ. ಈಗ ಲೆಫ್ಟ್ ಸೈಡ್ ಬಂದೆ ರೈಟ್ ಸೈಡ್ ಮಲಿಕತ್ತ, ರೈಟ್ ಸೈಡ್ ಬಂದೆ ಲೆಫ್ಟ್ ಮಲಿಕತ್ತ. ಮತ್ತೆ ನಾ ಕೇಳಲ್ಲ ಅವ್ರಂತ ಹುಚ್ಚಿನ ನನ್ನಂತ ಹುಚ್ಚಿನ ಇನ್ನೊಬ್ರು ನೋಡಲ್ಲ ಅವರು. ಅದು ಏನ್ ಮಾಡ್ಲಿ, ನಮ್ದು ಹೊಸ ಗಾಡಿ ಹೊಸ ಕಂಪ್ನಿ, ನಮ್ಮ ಓನರ್ ಬಡವ ಪಾಪ. ಈ ವಿಚಾರದಲ್ಲಿ ಅವ ನೀವು ರಿವರ್ಸ್ ಹೊಡೋದ ಕಾಣ್ಕಾಮ ಯಾವತ್ತರ ಕಳಾವ್ ಹೊಡೆದ್ರ ಇವಾಗ ಹೊಡಿತಾರ ಸೀಟಿಗಳಲ್ಲಿ ಸ್ವಲ್ಪ ಗಾಬರಿ ಆಗೋದ್ರ ಅದಕ್ಕಮ್ಮ ಅಲ್ಲೇ ಒಂದು ಸೋಲು ನನಗೆ ಕೊಡ್ಬಿಡೋರು. ನೀನು ಬೆಂಗಳೂರು ಪಾಸ್ ಮಾಡ್ಬಿಡು ಓಡಿಸ್ಬೇಕು. ब्रेकिंग वगैरह दिन बंद किलो अदेड़ा ನಾವು ತಪ್ಪುದಾರ ಟೆಂಟು ಚೆನ್ನಾಗಿತ್ತು. ಅದು ಕುಂಡಿ ರೋಡಲ್ಲಿ ಬಂದು ಸಿಗಾಕೊಂಡು ಇರುತ್ತೆ. ನಾವು ಇಲ್ಲ ಇದರಿಂದ ಮುಗಿಸ್ಕೊಂಡು ನಾವು ಗಾಡಿ ಕೊಟ್ಟೇ ಇರೋದು.
ಅಂತವ್ರು ಕೇಳ್ಬಿಟ್ಟು ಮತ್ತೆ ಸಮಸ್ಯೆ ಆಯ್ತು. ಹಾಗಾದ್ರೆ ಸಮಸ್ಯೆ ಐತೇನಪ್ಪ ಅಂದ್ರೆ ನಾವು ಹೊಡೆದಿಲ್ಲ ಅವನಿಗೆ. ಚೈನ್ ಆಕ್ಸಿಡೆಂಟಲ್ಲಿ ಅವನೇ ಸಾಕಿರೋದು. ಹೇಳ್ತಾರೆ ಯಾರೇ ಕೇಳಿದ್ರು ಎಷ್ಟು ಕಿಲೋಮೀಟರ್ ಈಗ ಒಂದು ಏರ್ ಬ್ಯಾಗ್ ಓಪನ್ ಆಗುತ್ತೆ ಅಂದ್ರೆ ಒಂದು 60-70 ಕಿಲೋಮೀಟರ್ ಮಾತ್ರ ಏರ್ ಬ್ಯಾಗ್ ಓಪನ್ ಆಗೋದು. ಅಷ್ಟು ಸುಲಭವಾಗಿ 30-40 ವರ್ಷದ ಮನೆಯಲ್ಲ ಏರ್ ಬ್ಯಾಗ್ ಓಪನ್ ಆಗಲ್ಲ. ಎಲ್ಲ ಇದಾವೆ. ಈಗ ಅದಕ್ಕೆ ನಾನು ನಿಮಗೆ ಬರೋದು ಈಗ ನಾವು ಟೈಮ್ ಆಯಿತು ನಾವು ಮಾತಾಡೋಕ್ಕೆ ಸರಿ ಇಲ್ಲ. ಕಟ್ಗಳು ಇರ್ತಾವೆ, ಏನೋ ಮಾಡೋಕ್ಕಲ್ಲ. ಗಾಡಿ ಚೆನ್ನಾಗಿ ಕಟ್ಗಳು ಅದು ಕಾಸುಗಳಿರ್ತವೆ. ನಾವು ಈಗ ಮುಂದ್ಗಡೆ ಕೋಳಿ ಮಗ ಹೊಂಟೋಗ್ಬಿಟ್ರೆ ಸೀದಾ ಗಾಡಿ ಹೊಂಟೋಗ್ಬಿಡೋದು. ಹೋದ್ರೆ ಲೋಡ್ ಗಾಡಿ ಅಲ್ವಾ, ಡೌನ್ ಇಳಿದು ಹೋಯ್ತು ಚೆನ್ನಾಗಿ ಬ್ರೇಕ್ ಹೊಡಿದೆ ಆ ಗಾಡಿಗೂ ಪಿಕಪ್ ಕೊಡ್ಬಿಡೋದು ನೀನು. ಅದನ್ನ ಸಹಿತ ಹಿಂದ್ಗಡೆ ಬಂದು ನೋಡ್ಕೊಂಡು ಅಷ್ಟೇ. ಇನ್ನೊಂದ್ಸರಿ ಜಾಸ್ತಿ ಹೊಡ್ತಾನೆ ಅವನು ಅಪ್ಲೈ ಮಾಡ್ತಾನೆ. ಪ್ಯಾಸೆಂಜರ್ ಹೇಳೋದು ಒಂದ್ಸರಿ ಸ್ವಲ್ಪ ಬ್ರೇಕ್ನ ಹೆಲ್ಪ್ ಮಾಡ್ತಾನೆ. ನನಗೆ ಎಷ್ಟು ಹೋಗಿರ್ಬೋದು ಎಷ್ಟು ಬೈಕ ಮಟ್ಟ ಆಯ್ತು ಅವನು. ಆ ಬೋಡಿ ಮನ ಅಲ್ಪ ಆಯ್ತು, ನೀನು ನೋಡು ಇಂಟ್ರೆಸ್ಟ್ ಮಾಡಿದೆ ಬೋಡಿ ಮನ ಗಾಡಿ ಚೆನ್ನಾಗಿರೋದು ನನಗೆ ನಾನೇ ಓಡಿಸ್ಬೇಕಾಗಿಲ್ಲ. ನಾನೇ ತಪ್ಪಾಯ್ತು ನಾನೇ ಎರಡು ಕುಡ್ರಿ ಕೆಳಗೆ ಹೆಚ್ಚ ಮಗನು. ವಯಸ್ಸು ಮೊನ್ನೆ ಬೈಕ್ ಬಂದ್ರೆ ವಯಸ್ಸು ಹೆಣ್ಮನೆ ವಯಸ್ಸು ಆರ್ಕೊಂಡು ಅವನು ಇಟ್ಲೇ ಕಾಣಲಿಲ್ಲ. ನೀ ಹೇಳಿದ್ಮೇಲೆ ಗೊತ್ತಾಗಿತ್ತು ನನಗೆ. ಆದ್ರೂ ನೀನು ತುಂಬಾ ದೊಡ್ಡದು. ನಿಂದು ರವಿ ಚಿಕ್ಕದು. ರೊಟ್ಟಿ ಎಲ್ಲ ಖಾಲಿ ಮಾಡಿದ್ಯಾ? ಇವತ್ತು ಸಾಕು, ಇವತ್ತು ತಿನ್ಬಿಡ್ರಿ. ಇವತ್ತು ರೊಟ್ಟಿ ಚಟ್ನಿ ಪುಡಿ ಒಳ್ಳೆ ರೈಸ್ ಮಾಡ್ತಾನೆ ಶಿಷ್ಯ. ಅಚ್ಚಿ ಒಳ್ಳೆ ಮಾಡ್ತಾನೆ. ಬಂದಾಳಮ್ಮ ನಮ್ಮೂರ ಜೋನೆ